ಬ್ರಹ್ಮ ಮುಹೂರ್ತ. ಬ್ರಹ್ಮ ಮುಹೂರ್ತದ ಏನು ಪ್ರಯೋಜನಗಳು ನಮ್ಮ ಜೀವನದಲ್ಲಿ, ಆಮೇಲೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಏನಾದರೂ ಬೇಗ ಎದ್ದರೆ ಏನು ಲಾಭ ಬರುತ್ತೆ, ಏನು ಎಷ್ಟು ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೊಳ್ಬೋದು, ಆಮೇಲೆ ಎಷ್ಟು ಸಂಪತ್ತು ಹೆಚ್ಚು ಮಾಡ್ಕೊಳ್ಬೋದು, ಅದೆಲ್ಲವನ್ನು ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಶ್ರೀಲ ಪ್ರಭುಪಾದರು ರಾಧಾ ದಾಮೋದರ್ ಮಂದಿರದಲ್ಲಿ ವಾಸ ಮಾಡ್ತಾಯಿದ್ರು, ವೃಂದಾವನದಲ್ಲಿ. ಅಲ್ಲಿ ವೃಂದಾವನದಲ್ಲಿ ಅವರು ರಾಧಾ ದಾಮೋದರ್ ಮಂದಿರದಲ್ಲಿ ವಾಸ ಮಾಡ್ತಾ ಇರುವಾಗ ಒಬ್ಬಳು ಮಹಿಳೆ, ಅವಳು ತುಂಬ ವಯಸ್ಸಾಗಿತ್ತು. ಪ್ರಭುಪಾದರು ಸುಮಾರು ಒಂದು 10 ವರ್ಷ ಆ ಮಂದಿರದಲ್ಲಿದ್ದರು. ಇದ್ದಾಗ ಪ್ರತಿದಿನ ಒಂದು ದಿನಾನೂ ತಪ್ಪದೆ ಆ ಮಹಿಳೆ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಯಮುನಾ ನದಿಯಿಂದ ನೀರನ್ನು ಅವರು ರಾಧಾ ದಾಮೋದರ್ ಮಂದಿರಕ್ಕೆ ಅಭಿಷೇಕ ಮಾಡೋದಕ್ಕೆ ಪ್ರತಿದಿನ ತೊಗೊಂಬರ್ತಾಯಿದ್ರು. ಆಮೇಲೆ ಕೆಲವು ವೃಂದಾವನದಲ್ಲಿ ಯಾರಾದರೂ ಹೋಗಿದ್ರೆ ಟೆಂಪರೇಚರ್ ವೇರಿಯಿಂಗ್ ತುಂಬ ಎಕ್ಸ್ಟ್ರೀಮ್ ಇರುತ್ತೆ. ಕೆಲವು ಸಲ 40 ಡಿಗ್ರಿಗೂ ಹೋಗುತ್ತೆ, ಕೆಲವು ಸಲ 7, 8, 9 ಡಿಗ್ರಿಗೂ ಇರುತ್ತೆ. ಎಕ್ಸ್ಟ್ರೀಮ್ ಟೆಂಪರೇಚರ್. ಇಷ್ಟು ಟೆಂಪರೇಚರ್ ಇರೋವಾಗ್ಲೂ ಅವಳ ಸೇವೆಯನ್ನು ತಪ್ಪಿಸಿಲ್ಲ. ಪ್ರತಿದಿನ ಬೆಳಿಗ್ಗೆ ಕೆಲವ್ರಿಗೆ ಆ ಪೂಜಾರಿ ಕೆಲವು ಸಲ ಲೇಟಾಗಿ ಬರ್ತಾಯಿದ್ರು, ಅವ್ರಿಗೆ ಕೆಲವು ಸಲ ಗೊತ್ತಿರಲಿಲ್ಲ ಯಾರು ತೊಗೊಂಬರ್ತಾ ಇದ್ದಾರೆ ನೀರು ಅಂಥೇಳಿ. ಆದರೆ ಪ್ರಭುಪಾದರು ನೋಡ್ತಾ ಇದ್ರು, ಯಾಕಂದ್ರೆ ಪ್ರಭುಪಾದರು ಇದ್ದಿದ್ರು, ಅದಕ್ಕೋಸ್ಕರ ಅವ್ರಿಗೆ ಗೊತ್ತಾಗತ್ತಲ್ಲ. ಸೊ ಪ್ರಭುಪಾದರು ನೋಡ್ತಾ ಇದ್ರು, ಇವಳು ಪ್ರತಿದಿನ ಬರ್ತಿದ್ದಾಳೆ. ಪ್ರಭುಪಾದರು ಹೇಳಿದ್ರು, ಈಕೆ ಬರೀ ಇದೊಂದೇ ಸೇವೆಯಿಂದ ಭಗವಂತನ ನಾಮಕ್ಕೆ ಹೋಗ್ತಾಳೆ ಅಂತ. ಒಂದೇ ಸೇವೆ. ಆದರೆ ಅವಳು ಇಷ್ಟು ಪ್ರತಿ ಅವ್ರು ಯಾವುದೇ ಪರಿವೇ ಇಲ್ಲದೆ ಅವಳು ಭಗವಂತನ ಸೇವೆ ನಿರಂತರವಾಗಿ ಮಾಡ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾ ಇದ್ರು, ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಕೆಲವು ಸಲ ಅನ್ಸುತ್ತಲ್ಲ, ನಾನು ಚರ್ಚೆ ಮಾಡ್ತಾ ಇದ್ದೆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಎಷ್ಟು ಸ್ಪೀಡ್ ಇರಬೇಕು ಅಂತ. ಹೌದಲ್ಲ? ಅದನ್ನೇ ಚರ್ಚೆ ಮಾಡ್ಕೊಂಡು ಪ್ರಾರಂಭ ಮಾಡಿದ್ದು. ಹೌದಲ್ಲ? ಭಗವಂತ ಹೇಳ್ತಾರೆ, ಕಾಲೇನ ನಾತಿದೀರ್ಘೇನ ಭಗವಾನ್ ವಿಶತೆ ಹೃದಯ. ಭಗವಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಕಾಲೇನ ನ ಅತಿ ದೀರ್ಘೇನ. ದೀರ್ಘ ಅಂತ ಹೇಳಿದ್ರೇನು? ದೀರ್ಘ ಅಂತ ಹೇಳಿದ್ರೇನು? ತುಂಬ ಹೆಚ್ಚು ಸಮಯ. ನ ಅತಿ ದೀರ್ಘೇನ ಅಂತ ಹೇಳಿದ್ರೇನು? ತುಂಬ ಕಡಿಮೆ ಸಮಯದಲ್ಲಿ ಏನು ಮಾಡ್ಬೋದು? ಭಗವಾನ್ ವಿಶತೆ ಹೃದಯ. ವಿಶತೆ ಅಂತ ಹೇಳಿದ್ರೆ ಅವರು ಎಂಟ್ರಿ ಮಾಡ್ತಾರೆ ಎಲ್ಲಿ? ಹೃದಯದಲ್ಲಿ. ಕಾಲೇನ ನ ಅತಿ ದೀರ್ಘೇನ. ಯಾರು ಮಾರ್ನಿಂಗ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರು ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಭಗವಂತನ ಅನುಗ್ರಹ ತುಂಬ ಬೇಗ ಸಿಗುತ್ತೆ ಅಂತ. ಭಗವಂತನ ಅನುಗ್ರಹ ಸಿಗಬೇಕು ಅಂತ ಹೇಳಿದ್ರೆ ನೋಡಿ, ನಮಗೆ ಭಗವಂತನ ಚಿಂತನೆ ಆಗಬೇಕಲ್ಲ. ಭಗವಂತನ ಚಿಂತನೆನೇ ಆಗಿಲ್ಲ ಅಂದರೆ ಭಗವಂತನ ಕೃಪೆ ಎಲ್ಲಿ ಸಿಗುತ್ತೆ? ಒಂದು ಯಾಚನೆನೂ ಆಗಬೇಕು ಭಗವಂತನ ಕೃಪೆಗೆ, ಆಮೇಲೆ ಭಗವಂತನ ಚಿಂತನೆ ನಡಿಬೇಕು. ಆ ಚಿಂತನೆ, ಈ ಭೌತಿಕ ಚಿಂತೆಗಳು ಎಷ್ಟು ಒತ್ತಡ ಯಾವಾಗ ಹೆಚ್ಚಾಗೋಗ್ಬಿಡುತ್ತೆ ಆಗ ಭಗವಂತನ ಚಿಂತನೆ ಆಗೋದಿಲ್ಲ. ನೋಡಿ, ನಾವು ಗಮನಿಸ್ಬೋದು, ಬೆಳಿಗ್ಗಿನ ಹೊತ್ತು ವಾತಾವರಣ ಎಷ್ಟು ನಿರ್ಮಲವಾಗಿರುತ್ತೆ ಮತ್ತು ಶಾಂತವಾಗಿರುತ್ತೆ. ಹೌದಲ್ಲ? ಆ ಶಾಂತವಾಗಿರೋ ವಾತಾವರಣದಲ್ಲಿ ಏನಾಗೋಗ್ಬಿಡುತ್ತೆ? ಆ ಶಾಂತವಾಗಿರೋ ವಾತಾವರಣದಲ್ಲಿ ಭಗವಂತನ ಚಿಂತನೆ ಆಗೋದು ತುಂಬ ಸುಲಭ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈಗ ಬ್ರಹ್ಮ ಮುಹೂರ್ತದಲ್ಲಿ ನಾವೇನಾದರೂ ಎದ್ರೆ ಏನೆಲ್ಲ ಲಾಭಗಳು ಬರುತ್ತೆ? ಈಗ ಬ್ರಹ್ಮ ಮುಹೂರ್ತ ಅಂದರೆ ಏನು, ಆಮೇಲೆ ಅದರ ಏನೆಲ್ಲ ಲಾಭಗಳು, ಅದೆಲ್ಲವನ್ನು ನಾವು ಈಗ ನೋಡೋಣ. ಬ್ರಹ್ಮ ಮುಹೂರ್ತದ ಸಮಯ ಎಷ್ಟು ಏನು ಹೇಳ್ತಾ ಇದ್ದಾರೆ? ಸೂರ್ಯೋದಯಕ್ಕೆ 72 ನಿಮಿಷಗಳು ಮೊದಲು ಅಂದರೆ 41 ಮುಹೂರ್ತ ಎಷ್ಟು? 48 ನಿಮಿಷ. 48 ಆ್ಯಕ್ಚುಲಿ ಇದು 96 ಮಿನಿಟ್ಸ್ ಅಷ್ಟಿರಬೇಕು. ಸೂರ್ಯೋದಯಕ್ಕಿಂತ 96 ಮಿನಿಟ್ಸ್ ಮುಂಚೆ ಅದು ಏನು ಹೇಳ್ತಾರೆ? ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಸೂರ್ಯೋದಯಕ್ಕಿಂತ 2 ಮುಹೂರ್ತಗಳ ಮುಂಚೆ ಅದು ಬ್ರಹ್ಮ ಮುಹೂರ್ತ. ಸೂರ್ಯೋದಯ ಎಷ್ಟೊತ್ತಾಗುತ್ತೆ? ಇವತ್ತು. ವೆರಿ ಗುಡ್. ನಾನು ಕೇಳಿದೆ ಕೆಲವ್ರಿಗೆ, ಒಬ್ರು ಕೇಳಿದೆ ಸೂರ್ಯೋದಯ ಯಾವಾಗ ಬ್ರಹ್ಮ ಮುಹೂರ್ತ ಅಂತ. ಆ ವ್ಯಕ್ತಿ ಹೇಳ್ದ, ನಾನು ಎದ್ದೇಳೋವಾಗ, ನಾನು ಯಾವಾಗ ಹೇಳ್ತೀನಲ್ಲ ಆವಾಗ ಬ್ರಹ್ಮ ಮುಹೂರ್ತ ಪ್ರಾರಂಭ ಆಗುತ್ತೆ. ಸೊ ಬ್ರಹ್ಮ ಮುಹೂರ್ತ ನಾವಿದ್ದಾಗ ಆಗೋದಿಲ್ಲ, ಆದರೆ
ಸೂರ್ಯ ಎದ್ದೇಳಬೇಕು. ಸೂರ್ಯ ಎದ್ದೇಳ್ತಾರೆ, ಅದಕ್ಕಿಂತ ಮುಂಚೆ ಬ್ರಹ್ಮ ಮುಹೂರ್ತ ಪ್ರಾರಂಭ ಆಗಿರುತ್ತೆ. ಅದು ಬ್ರಹ್ಮ ಮುಹೂರ್ತದ ಸಮಯ. ನಿದ್ರೆ ತ್ಯಾಗ ಮಾಡೋದಕ್ಕೆ ಇದು ಸೂಕ್ತವಾದಂತಹ ಸಮಯ. ನಿದ್ದೆ ಬಿಡೋದಕ್ಕೆ ನಮಗನ್ಸುತ್ತೆ, ನಿದ್ದೆ ಮಾಡೋದಕ್ಕೆ ಇದು ಸೂಕ್ತವಾದ ಸಮಯ ಅನ್ಸುತ್ತೆ ನಮಗೆ, ಅಲ್ಲ? ಕೆಲವ್ರಿಗೆ ಅನ್ಸುತ್ತೆ ಎಷ್ಟು ಒಳ್ಳೆ ನಿದ್ದೆ ಬರುತ್ತೆ. ಈ ನಿದ್ದೆ ಬೇರೆ ಬೇರೆ ಯಾವಾಗಲೂ ಬರೋದಿಲ್ಲ. ಮುಂಚಿನ ಬೆಳಿಗ್ಗೆ ಸಮಯನೇ ಯಾಕೆ ಎದ್ದೇಳಬೇಕು? ಈಗ ನೋಡಿ ಪ್ರಯೋಜನ ಏನು. ಬ್ರಾಹ್ಮೆ ಮುಹೂರ್ತೆಯ ನಿದ್ರಾಸ ಪುಣ್ಯ ಕ್ಷಯಕಾರಿಣಿ. ಮನುಸ್ಮೃತಿನಲ್ಲಿ ಹೇಳಿದೆ. ಯಾರಿಗಾರು ಅನ್ನಿಸ್ಬೋದು, ನಾನು ಜಾಸ್ತಿ ಪುಣ್ಯ ಕೆಲಸ ಮಾಡ್ತೀನಿ ನಾನು, ಆದರೆ ಬೆಳಿಗ್ಗೆ ಎದ್ದಿಲ್ಲ ಅಂದರೆ ಪುಣ್ಯ ಇರೋದು ಕಡಿಮೆ ಆಗುತ್ತೆ. ಪುಣ್ಯ ಮಾಡಿರ್ಬೋದು, ಬೇರೆ ಬೇರೆ ದಾನ ಮಾಡಿರ್ಬೋದು, ಧರ್ಮ ಮಾಡಿರ್ಬೋದು, ಇಲ್ಲ ಅಂದರೆ ಬೇರೆ ಬೇರೆ ಸಮಾಜದ ಧರ್ಮಗಳನ್ನ ಪರೋಧರ್ಮ ಮಾಡಿರ್ಬೋದು. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದಿಲ್ಲ ಅಂದರೆ ಏನೆಲ್ಲ ಪುಣ್ಯ ಗಳಿಸಿರ್ತೀವಲ್ಲ ಅದೆಲ್ಲ ಏನಾಗ್ಬಿಡುತ್ತೆ, ಕ್ಷಯ ಆಗತ್ತೆ. ಯಾಕೆ? ಅದು ಸೂರ್ಯ ದೇವರಿಗೆ ಒಂದು ರೀತಿಯ ಅವಮಾನ ಇದ್ದಾಗ. ಈಗ ನಮ್ಮ ಮನೇಲಿ ಯಾರಾದರೂ ವಿಶೇಷವಾದ ವ್ಯಕ್ತಿ ಬರ್ತಾ ಇದ್ದಾರೆ, ಆ ವ್ಯಕ್ತಿ ಬರ್ತಾ ಇರುವಾಗ ನಾವು ಮಲ್ಕೊಂಡಿದ್ರೆ ಅವ್ರಿಗೇನು ಅನ್ಸುತ್ತೆ? ಅಗೌರವ ಅದು. ಅದೇ ರೀತಿ ಸೂರ್ಯೋದಯ ಆಗ್ತಾ ಇದೆ ಅಂದರೆ ಸೂರ್ಯ ಭಗವಂತನ ಒಂದು ಕಣ್ಣಿದ್ದ ಹಾಗೆ. ಅವ್ರು ಬರ್ತಾ ಇರೋವಾಗ, ಅವ್ರು ಎದೊಳ್ತಾ ಇರೋವಾಗ ನಾವೇನಾದ್ರೂ ನಿದ್ದೆ ಮಾಡ್ತಾ ಇದ್ರೆ ಅದು ಅಗೌರವ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನಂತ ಹೇಳ್ತಾರೆ, ಅದರಿಂದ ಪುಣ್ಯ ಕ್ಷಯ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೂರ್ಯೋದಯದ ಸಮಯದಲ್ಲಿ ನಾವು ಯಾವಾಗಲೂ ಹಾಸಿಗೆ ಮೇಲೆ ಇರಬಾರ್ದು, ಅದಕ್ಕಿಂತ ಮುಂಚೆ ಎದ್ಬಿಟ್ಟಿರ್ಬೇಕು. ಎರಡನೇದು, ಇದು ಲಾಭ. ಹಿಂದೆ ಪುಣ್ಯ ನಾಶ ಆಗುತ್ತೆ, ಯಾರಾದ್ರೂ ಎದ್ರೆ ಏನಾಗುತ್ತೆ? ವರ್ಣ ಕೀರ್ತಿ ಯಶ ಲಕ್ಷ್ಮಿ ಸ್ವಾಸ್ಥ್ಯ ಆಯುಶ್ಚ ವಿಂದತಿ ಬ್ರಾಹ್ಮೆ ಮುಹೂರ್ತೆ ಸಂಜಾಗ್ರಚ್ಯಂ ವಾ ಪಂಕಜಂ ಯಥಾ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತಾರೆ ಅವ್ರಿಗೇನೆಲ್ಲ ಬರುತ್ತೆ? ಸೌಂದರ್ಯ. ಯಾರಿಗೆ ತುಂಬ ಸುಂದರವಾಗಿರ್ಬೇಕು ಅಂತ ಆಸೆ ಇದೆ? ಹ್ಯಾಂಡ್ಸಮ್ ಇರಬೇಕು ಅಂತ ಫೇರ್ ಆ್ಯಂಡ್ ಲವ್ಲಿ ಹಾಕ್ತಾರೆ. ಈಗ ಏನೆಲ್ಲ ಬಂದಿದೆ ಗೊತ್ತಿಲ್ಲ ನನಗೆ, ಹಳೇ ಜಮಾನದ್ದು. ಮತ್ತೆ ಬೇರೆ ಬೇರೆ ಎಷ್ಟೊಂದು ಕ್ರೀಮ್ಗಳೆಲ್ಲ ಬಂದಿದೆ. ಆಮೇಲೆ ಸ್ವಲ್ಪ ಸುಗಂಧನೂ ಬರಬೇಕಲ್ಲ ಶರೀರದಿಂದ. ದುರ್ಗಂಧ ಎಷ್ಟೊಂದು ಬರ್ತಾ ಇರುತ್ತೆ, ಸುಗಂಧ ಬರಬೇಕು ಅಂತ ಹೇಳಿ ಎಷ್ಟೊಂದು ಸ್ಪ್ರೇಯರ್ಸ್ ಎಲ್ಲ ಹಾಕೊಳ್ತಾರೆ. ಆದರೆ ಯಾರು ಬರೀ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತಾರಲ್ಲ, ಸೌಂದರ್ಯನೂ ಬರುತ್ತೆ, ಸುಗಂಧನೂ ಬರುತ್ತೆ. ಯಾಕಂದ್ರೆ ದುರ್ಗಂಧ ಹೋಗಿ ಸುಗಂಧ ಬರುತ್ತೆ. ವರ್ಣ ಕೀರ್ತಿನೂ ಬರುತ್ತೆ. ನೋಡಿ, ಬೆಳಿಗ್ಗೆ ಬೇಗ ಎದ್ದವನಿಗೆ ಎಲ್ಲರೂ ಬಂದು ಚಪ್ಪಾಳೆ ತಗ್ತಾರೆ. ಎಷ್ಟು ಜನ ಬೇಗ ಎದ್ದೊಳ್ತೀರಿ ಇಲ್ಲಿ? ಕೈ ಎತ್ತಿ. ಬ್ರಹ್ಮ ಮುಹೂರ್ತದಲ್ಲಿ. ಬ್ರಹ್ಮ ಮುಹೂರ್ತ ಅಂತ ಏನಂತ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ನೋಡಿ ಎಷ್ಟು ಭಗವಂತನಿಂದ ಕೀರ್ತಿನೂ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದಷ್ಟೇ ಅಲ್ಲ, ಯಶಃ ಸಕ್ಸಸ್. ಎಷ್ಟು ಜನಕ್ಕೆ ಜೀವನದಲ್ಲಿ ಸಕ್ಸಸ್ ಬೇಕು? ನೀವು ಮಾಡೋ ಅಂತಹ ಕಾರ್ಯಗಳೆಲ್ಲ ಯಶಸ್ವಿ ಆಗಬೇಕು, ಯಶಸ್ಸು ಸಿಕ್ಬಿಡುತ್ತೆ. ಬೇರೆ ಏನೂ ಮಾಡೋದು ಬೇಡ, ಬರೀ ಬೆಳಿಗ್ಗೆ ಇದು ಹೇಳೋದ್ರಿಂದಾನೇ ಯಶಸ್ಸು ಬಂದ್ಬಿಡುತ್ತೆ. ಲಕ್ಷ್ಮಿ, ಇದು ಸ್ವಲ್ಪ ಅಲ್ಯೂರಿಂಗ್, ಕ್ವೈಟ್ ಅಟ್ರಾಕ್ಟಿವ್. ಇದು ಅಂದರೆ ಸ್ವಲ್ಪ ಗೊತ್ತಾಗುತ್ತೆ. ಎಸ್ ಇದಕ್ಕಷ್ಟ ಅಟ್ಲೀಸ್ಟ್ ಇದಕ್ಕೋಸ್ಕರ ಅದನ್ನು ಮಾಡಬೇಕು, ಹೌದಲ್ಲ? ಲಕ್ಷ್ಮಿನೂ ಬರ್ತಾಳೆ. ಯಾಕೆ ಅಂತ ಹೇಳಿ, ಎದ್ದು ನೀವು ಯಾರನ್ನ ಕರಿತೀರಿ? ಯಾರನ್ನ ಕರಿತೀರಿ? ನಾರಾಯಣನ್ನ ಕರಿತೀರಿ. ನಾರಾಯಣನ್ನ ಕರೀತಾ ಇದ್ರೆ ನಾರಾಯಣ ಬರಬೇಕು, ಅವ್ರ ಜೊತೆ ಯಾರು ಬರಬೇಕು? ಲಕ್ಷ್ಮಿ ಬಂದೇ ಬರ್ತಾಳೆ. ಆದರೆ ಎದ್ದು ನಾರಾಯಣನ್ನ ಕರೆದಿಲ್ಲ ಅಂತಾರೆ, ಮೊಬೈಲ್ ತಿರುಗಿಸಿದ್ರೆ, ಬೇರೆ ಬೇರೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ, ಬೇರೆ ಬೇರೆ ಯೂಟ್ಯೂಬ್ ವಿಡಿಯೋಸನ್ನೆಲ್ಲ ನೋಡ್ತಾ ಇದ್ರೆ ಯಾರು ಬರ್ತಾರೆ? ಕಲಿ ಮಹಾರಾಜ್ ಕಿ ಇವರು ಬರ್ತಾರೆ. ಅದಕ್ಕೋಸ್ಕರ ನಮಗೆ ಲಕ್ಷ್ಮಿ ಕರ್ಕೊಂಬರ್ಬೇಕಾ, ಕಲಿ ಮಹಾರಾಜರು ಕರ್ಕೊಂಬರ್ಬೇಕಾ? ನಮ್ಮ ಕೈಲಿದೆ, ಹೌದಲ್ಲ? ನೋಡಿ, ಕಲಿ ಬಂದ್ರೆ ಏನ್ ಸೃಷ್ಟಿ ಮಾಡ್ತಾರೆ? ಕಲಹ ಶುರು ಆಗುತ್ತೆ. ಕಲಹ ಅಂತ ಹೇಳಿದ್ರೆ ಜಗಳ. ಅದಕ್ಕೋಸ್ಕರ ಕಲಿಯನ್ನ ದೂರ ಇಡಬೇಕು ಅಂದರೆ ನಾರಾಯಣನ ಕರಿಬೇಕು.
ನಾರಾಯಣನ ಕರೆದ್ರೆ ಲಕ್ಷ್ಮಿನೂ ಬರ್ತಾಳೆ. ಆ ರೀತಿ ಸ್ವಾಸ್ಥ್ಯ, ಒಳ್ಳೆ ಆರೋಗ್ಯನೂ ಬರುತ್ತೆ. ಬರೀ ಬೆಳಗ್ಗೆ ಹೇಳೋದ್ರಿಂದಾನೆ ಒಳ್ಳೆ ಆರೋಗ್ಯ ಬಂದ್ಬಿಡುತ್ತೆ. ಜಗದೀಶ್ ಪ್ರಭು ಹತ್ರ ಕಸ್ಟಮರ್ಸ್ ಕಡಿಮೆ ಆಗ್ತಾರೆ. ಈ ವಿಡಿಯೋನ ನೋಡಿ ಕೆಲವರೆಲ್ಲ ಕಸ್ಟಮರ್ಸ್ ಕಡಿಮೆ ಮಾಡ್ಬಿಡ್ತಾರೆ. ಆದರೂ ಎಷ್ಟೋ ಜನ ಇದ್ದಾರೆ, ಪರವಾಗಿಲ್ಲ ಬರೋರು. ಸ್ವಾಸ್ಥ್ಯ ಒಳ್ಳೇದಾಗತ್ತೆ, ಆರೋಗ್ಯ, ಎಷ್ಟೋ ರೋಗಗಳು ಕಡಿಮೆ ಆಗ್ಬಿಡುತ್ತೆ. ಈಗಿನ ಕಾಲದಲ್ಲಿ ಹೆಚ್ಚು ರೋಗಗಳು ಬರ್ತಾ ಇರೋದು ಕಡಿಮೆ ಊಟದಿಂದನೇ ಹೆಚ್ಚು ಊಟದಿಂದನೇ. ಹೆಚ್ಚು ಊಟದಿಂದ ರೋಗಗಳು, ಬೊಜ್ಜು ಹೆಚ್ಚಾಗ್ತಾ ಇದೆ. ಒಬೇಸಿಟಿಯಿಂದ ಎಷ್ಟೊಂದು ರೋಗಗಳು. ಬೆಳಿಗ್ಗೆ ಹೇಳೋದ್ರಿಂದಾನೇ ಒಬೇಸಿಟಿ ಆಗೋದಿಲ್ಲ, ಸ್ಲಿಮ್ ಆಗ್ತಾರೆ. ಸೊ ಹ್ಯಾಂಡ್ಸಮ್ ಆಗಬೇಕು ಅಂತ ಹೇಳಿದ್ರು ನಾವು, ಸೊ ಒಳ್ಳೆ ಬಾಡಿ ಫಿಟ್ ಇರಬೇಕು ಅಂತ ಹೇಳಿದ್ರು ಬೆಳಿಗ್ಗೆ ಹೇಳೋದ್ರಿಂದಾನೇ ಆಗೋಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಸ್ವಾಸ್ಥ್ಯಂ ಆಯುಷ್ಯನೂ ಹೆಚ್ಚಾಗುತ್ತೆ. ಲಾಂಗ್ ಲೈಫ್, ಆ ಲಾಂಗ್ ಲೈಫ್ ಬೇಕು ಅಂತ ಏನೆಲ್ಲ ಮಾಡ್ತಾರೆ, ಅದೆಲ್ಲ ಆಯುಷ್ಯನೂ ಬಂದ್ಬಿಡುತ್ತೆ. ಎಲ್ಲ ಬರೀ ಬ್ರಾಹ್ಮಿ ಮುಹೂರ್ತೆ ಸಂಜಾಗ್ರಚ್ಯಂ ವಾ ಪಂಕಜಂ ಯಥಾ, ಅವನ ದೇಹವು ಕಮಲದಂತೆ ಸುಂದರವಾಗುತ್ತದೆ. ನಮ್ಮ ದೇಹನೇನಾಗಿರುತ್ತೆ? ಸುಂದರವಾಗಿರುತ್ತೆ, ಕಮಲದಂತೆ ಸುಂದರವಾಗಿರುತ್ತೆ. ಬರೀ ಬೆಳಿಗ್ಗೆ ಹೇಳೋದ್ರಿಂದ ಅಷ್ಟೇ, ಬೇರೆ ಏನು ಹೇಳಿಲ್ಲ ಇಲ್ಲಿ. ಇನ್ನು ಹರೇ ಕೃಷ್ಣ ಮಂತ್ರ ಜಪ ಮಾಡೋದು ಇನ್ನೂ ಹೇಳಿಲ್ಲ, ಬರೀ ಬೆಳಿಗ್ಗೆ ಹೇಳೋದ್ರಿಂದ ಅಷ್ಟೇ ಹೇಳ್ತಾ ಇರೋದು. ಆಮೇಲೆ ಕೆಲವ್ರಿಗೆಲ್ಲರಿಗೂ ಅನ್ಸುತ್ತೆ, ನನ್ನ ಜೀವನದಲ್ಲಿ ಎಷ್ಟೊಂದು ಗ್ರಹಗತಿಗಳು ಬರ್ತಾ ಇದೆ, ಆ ಗ್ರಹಗತಿಗಳು ಇಷ್ಟೊಂದು ತೊಂದರೆ ಕೊಡ್ತಾ ಇದೆ ನನಗೆ. ಶನಿ ಇದೆ, ರಾಹು ಇದೆ, ಕೇತುಗಳು ಬರ್ತಾ ಇದ್ದಾರೆ. ಈಗ ನಂದು 7:30 ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟು ಭಯ ಆಗ್ಬಿಡುತ್ತಲ್ಲ. ಅದಕ್ಕಿಂತ ಮುಂಚೆನೇ ನವಗ್ರಹ ಶಾಂತಿ ಪ್ರಾರಂಭ ಆಗ್ಬಿಡುತ್ತೆ. ಅದಿನ್ನೂ 7:30 ಇನ್ನೂ ಬಂದೇ ಇಲ್ಲ, ಅದಕ್ಕಿಂತ ಮುಂಚೆನೇ ಪ್ರಾರಂಭ ಮಾಡ್ಕೊಂಡ್ಬಿಡ್ತಾರೆ ಪ್ರೋಗ್ರಾಮ್. ಆದರೆ ಇಲ್ಲಿ ನೋಡಿ, ಈ ಸಮಯದಲ್ಲಿ ಗ್ರಹಗಳ ಕೆಟ್ಟ ಪ್ರಭಾವ ಇರೋದಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ನೀವು ಏನೇ ಮಾಡಿದ್ರೂ ಅಲ್ಲಿ ಈ ಗ್ರಹಗಳ ಆ ದೃಷ್ಟಿ ಇರುತ್ತಲ್ಲ, ಅದಿರೋದಿಲ್ಲ. ದಿಸ್ ಈಸ್ ಫ್ರೀ ಫ್ರಮ್ ದಟ್ ಇನ್ಫ್ಲೂಯೆನ್ಸ್, ಬ್ಯಾಡ್ ಇನ್ಫ್ಲೂಯೆನ್ಸ್ ಆಫ್ ಟೈಮ್, ಪ್ಲಾನೆಟ್ಸ್ ಇದಿರೋದಿಲ್ಲ. ಅದಕ್ಕೋಸ್ಕರ ತುಂಬ ಅದೃಷ್ಟ. ಅದಷ್ಟೇ ಅಲ್ಲ, ಬೇಸಿಗೆಯಲ್ಲಿ ನಮ್ಮ ದೇಹದಲ್ಲಿ ಹೆಚ್ಚಿನ ಉಷ್ಣತೆ ಇರುವಂತೆಯೇ ಹೊರಗಿನ ಪ್ರಪಂಚದ ಪ್ರತಿಯೊಂದು ಚಟುವಟಿಕೆಯು ನಮ್ಮ ದೇಹದೊಳಗೆ ಪರಿಣಾಮ ಬೀರುತ್ತದೆ. ಬ್ರಹ್ಮ ಮುಹೂರ್ತವು ಪ್ರತಿದಿನದ ಆರಂಭ. ಈ ಸಮಯದಲ್ಲಿ ಪ್ರಾಣ ಮತ್ತು ಅಪಾನ ವಾಯುವು ಸಕ್ರಿಯವಾಗಿರುತ್ತದೆ. ಯಾಕೆ ಪ್ರಾಣ ಅಪಾನ ಬ್ಯಾಲೆನ್ಸಲ್ಲಿ ಇರಬೇಕು ಗೊತ್ತಿದೆಯಾ? ಗೊತ್ತಾ ಪ್ರಾಣ ಮತ್ತು ಅಪಾನ ವಾಯು ಅಂತ ಏನು ಅಂತ? ನೋಡಿ, ಆಯುರ್ವೇದದಲ್ಲಿ ನಮ್ಮ ಶರೀರದಲ್ಲಿ ಆರೋಗ್ಯ ಸ್ವಸ್ಥವಾಗಿರಬೇಕು ಅಂತ ಹೇಳಿದ್ರೆ 3 ದೋಷಗಳಿದೆ. ಯಾವುದೆಲ್ಲ? ಕಫ, ವಾತ ಮತ್ತು ಪಿತ್ತ. ಈ 3 ಯಾವಾಗಲೂ ಬ್ಯಾಲೆನ್ಸ್ಡ್, ಹಾರ್ಮೋನೈಸ್ಡ್, ಸಿಂಕ್ರೊನೈಸ್ಡ್ ಏನಾದರೂ ಇದ್ದರೆ ರೋಗಗಳು ಇರೋದಿಲ್ಲ. ಯಾವಾಗ ಇದು ಇಂಬ್ಯಾಲೆನ್ಸ್ ಆಗೋಗ್ಬಿಡುತ್ತೆ, ವಿಕೃತಿ ಹೆಚ್ಚಾಗುತ್ತೆ, ಆಗ ರೋಗಗಳು ಬರೋದೇ ಹೆಚ್ಚಾಗುತ್ತೆ. ಆಮೇಲೆ ಪ್ರಾಣ ಮತ್ತು ಅಪಾನ ವಾಯು. ನಮ್ಮ ದೇಹದಲ್ಲಿ 10 ರೀತಿಯ ವಾಯುಗಳಿದೆ, 5 ಪ್ರಮುಖ ಮತ್ತು 5 ಸೆಕೆಂಡರಿ. ಸೊ ಇದರಲ್ಲಿ ಬ್ಯಾಲೆನ್ಸಿಂಗ್, ಏರ್ ಬ್ಯಾಲೆನ್ಸಿಂಗ್ ಸರಿ ಇರುತ್ತೆ. ಏರ್ ಬ್ಯಾಲೆನ್ಸಿಂಗ್ ಸರಿ ಇರುತ್ತಲ್ಲ, ಡೈಜೆಷನ್ ಸರಿ ಇರುತ್ತೆ, ಆಮೇಲೆ ದೇಹನೂ ಸರಿ ಇರುತ್ತೆ. ಅದಷ್ಟೇ ಅಲ್ಲ, ನೋಡಿ ಇದು ಇನ್ನೂ ವಿಶೇಷವಾಗಿದೆ. ಈ ಸಮಯವನ್ನು ಗರ್ಭವಾಸ ಮತ್ತು ಗರ್ಭದಿಂದ ಹೊರಬರುವ ನಡುವಿನ ಅವಧಿಗೆ ಹೋಲಿಸಲಾಗುತ್ತದೆ. ನೋಡಿ, ಕೆಲವರಿಗೆ ಜೆನೆಟಿಕ್ ಡಿಸೀಸಸ್ ಇದೆ, ಕೇಳಿದಿರಲ್ಲ? ಯಾವ್ದಾರು ಹೇಳ್ಬೋದು ಕೆಲವು ಜೆನೆಟಿಕ್ ಡಿಸೀಸಸ್? ಆಸ್ತಮಾ ಜೆನೆಟಿಕ್. ಮತ್ತೆ ಯಾವ್ದಾರು ಇದೆಯಾ? ಥೈರಾಯ್ಡ್. ಓಕೆ, ಥೈರಾಯ್ಡ್, ಡಯಾಬಿಟಿಸ್. ಸೊ ಇದು ಎಷ್ಟೊಂದು ರೋಗಗಳಿದೆ. ಏನಾಗ್ಬಿಟ್ಟಿದೆ, ಜನ್ಮದಿಂದಾನೇ ಮಕ್ಕಳಿಗೆ, ಈಗ ಹುಟ್ಟಿದಾಗ್ಲಿಂದಾನೇ ಈ ತೊಂದರೆಗಳು ಪ್ರಾರಂಭ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಆದರೆ ಈ ಸಮಯ ಇದೆಯಲ್ಲ ನೋಡಿ, ಗರ್ಭದ ಅವಸ್ಥೆಯಲ್ಲಿ ಮಗು ಹೇಗೆ ಒಳಗಡೆ ಇರುತ್ತೆ, ಆಮೇಲೆ ಆಚೆ ಬರುತ್ತೆ, ಅದೇ ರೀತಿ ಈ ಸಂಪೂರ್ಣ ಸಮಯ ಇದೆಯಲ್ಲ,
ಇದು ಗರ್ಭವಾಸದಿಂದ ಆಚೆ ಬರ್ತಾ ಇರುವಂಥ ಸಮಯದ ರೀತಿಯಲ್ಲಿದೆ. ಆದ್ದರಿಂದ ನಾವು ಗರ್ಭದಲ್ಲಿದ್ದಾಗ ದೈಹಿಕ ಮತ್ತು ಮಾನಸಿಕ ಮಟ್ಟದಲ್ಲಿ ಯಾವುದೇ ಕೆಟ್ಟ ಪ್ರಭಾವವನ್ನು ಹೊಂದಿದ್ದರೂ ಕೆಲವ್ರಿಗೆ ಮೆಂಟಲ್ ಟ್ರಾಮಾ ಇರುತ್ತೆ. ಆ ಸನ್ನಿವೇಶದಲ್ಲಿ ತಾಯಿಗೆ ಏನಾದರೂ ತುಂಬ ಮೆಂಟಲ್ ಸ್ಟ್ರೆಸ್ ಏನಾದರೂ ಇದ್ದರೆ, ಯಾವುದಾದ್ರು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಆಗ ಆ ಮಗು ಮೇಲೂ ಇರುತ್ತದೆ. ಕೆಲವು ಸಲ ಮಕ್ಕಳು ಅವರು ಕೆಲವು ಸಲ ಫಿಸಿಕಲಿ ಇಲ್ಲ ಮೆಂಟಲಿ ಹ್ಯಾಂಡಿಕ್ಯಾಪ್ಟಾಗಿ ಹುಟ್ಟುತ್ತಾರೆ. ಯಾಕೆ ಅಂತಂದರೆ ತಾಯಿ ಆ ಸನ್ನಿವೇಶದಲ್ಲಿ ಆ ಅವಸ್ಥೆಯಿಂದ ಹೋಗಿದ್ಲು. ಅದಕ್ಕೋಸ್ಕರ ಈಗ ಮಗು ಮೇಲೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಈ ಬ್ರಹ್ಮ ಮುಹೂರ್ತವು ಪ್ರತಿದಿನ ಅದರಿಂದ ಸುಧಾರಿಸಿಕೊಳ್ಳಲು ಒಂದು ಅವಕಾಶವನ್ನು ಒದಗಿಸುತ್ತದೆ. ಆದ್ದರಿಂದ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸ್ನಾನ, ಯೋಗ ಮತ್ತು ಧ್ಯಾನ ಮಾಡುವ ಮೂಲಕ ಅನೇಕ ಆನುವಂಶಿಕ ಅಂದರೆ ವಂಶದ ಇದನ್ನ ಏನೆಲ್ಲ ಬರ್ತಾ ಇದೆಯಲ್ಲ ರೋಗಗಳು, ಸ್ಪಷ್ಟವಾಗಿ ಗುಣಪಡಿಸಲಾಗದ ಕಾಯಿಲೆಗಳನ್ನು ಸಹ ಗುಣಪಡಿಸಬಹುದು. ಎಷ್ಟೊಂದು ರೋಗಗಳು ಹೋಗ್ಬಿಡುತ್ತೆ ಬರೀ ಬೆಳಿಗ್ಗೆ ಎದ್ದು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ. ಯಾಕೆಂದ್ರೆ ಜೆನೆಟಿಕ್ ಡಿಸೀಸಸ್ ಎಲ್ಲ ಹೋಗ್ಬಿಡುತ್ತೆ. ನಾನು ಮತ್ತೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಆಯ್ತು, ಇದೊಂದು ನೆಕ್ಸ್ಟ್ ಸ್ಲೈಡ್ ಆದ್ಮೇಲೆ ಕೊಡ್ತೇನೆ. ಮಾನವ ದೇಹದಲ್ಲಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸಹಸ್ರಾರ ಚಕ್ರವು, ಈಗ ಕೆಲವರಿಗೆಲ್ಲರೂ ಚಕ್ರ ಆಕ್ಟಿವೇಶನ್ ಮಾಡೋದಕ್ಕೆ ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ, ಹೌದಲ್ಲ? ರೇಖಿ ಮತ್ತು ಚಕ್ರ ಆಕ್ಟಿವೇಶನ್. ಕುಂಡಲಿನಿ ಕೇಳಿದಿರಿ? ಕುಂಡಲಿನಿ ಈಗ ನೋಡಿ ಕುಂಡಲಿ ಹೇಗೆ ಜಾಗೃತ ಮಾಡೋದು. ಈಗ ಮಾನವ ದೇಹದಲ್ಲಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸಹಸ್ರಾರ ಚಕ್ರವು ಪ್ರತಿದಿನ ಒಂದು ಹನಿ ಅಮೃತ ಪದಾರ್ಥವನ್ನು ಬಿಡುಗಡೆ ಮಾಡುತ್ತದೆ. ಸಹಸ್ರಾರ ಚಕ್ರ ಎಲ್ಲಿದೆ ಗೊತ್ತಾ? ಇಲ್ಲಿ ಮೂಲಾಧಾರ, ಅಧಿಷ್ಠಾನ, ಇದೆಲ್ಲ ಚಕ್ರಗಳು ಇಲ್ಲಿ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಬರುತ್ತೆ ಸಹಸ್ರಾರ. ಆಕ್ಚುಲಿ ನೋಡಕ್ ಹೋದ್ರೆ ಪ್ರಾಣವನ್ನ ಮೇಲೆ ಕರ್ಕೊಂಬರೋದಕ್ಕೆ ಯೋಗಿಗಳೆಲ್ಲ ಎಷ್ಟೊಂದು ತಪಸ್ಸೆ ಮಾಡ್ತಾರೆ, ಹಠಯೋಗ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಈ ಪ್ರಾಣವಾಯು ಅಧೋಗತಿನಲ್ಲಿ ಹೋಗ್ತದೆ, ಆ ಅಧೋಗತಿಯಿಂದ ಊರ್ಧ್ವಗತಿಗೆ ತಗೊಂಬರೋದಕ್ಕೋಸ್ಕರ ಎಷ್ಟೊಂದು ತಪಸ್ಯ, ಯೋಗ, ಹಠಯೋಗ ಎಲ್ಲ ಮಾಡ್ತಾರೆ. ಆದ್ರೆ ಮಾಡೋದಕ್ಕೆ ಹಿಮಾಲಯಕ್ಕೆಲ್ಲ ಹೋಗ್ತಾರೆ. ಆದ್ರೆ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಆ ಸಹಸ್ರಾರ ಚಕ್ರದಲ್ಲಿ ಒಂದು ಅಮೃತದ ಬಿಂದು ಬರುತ್ತೆ ಬೆಳಿಗ್ಗೆ, ಪ್ರತಿದಿನ ಬೆಳಿಗ್ಗೆ. ಅಮೃತದ ಬಿಂದು ಅಂತ ಹೇಳ್ತಾರೆ. ಅಮೃತ ಅಂತ ಹೇಳಿದ್ರೇನು? ಅಮೃತ ಅಂತ ಹೇಳಿದ್ರೇನು? ಸಾವನ್ನ ದೂರ ಮಾಡುತ್ತೆ, ಮೃತ್ಯುವನ್ನ ದೂರ ಮಾಡುತ್ತೆ. ಅಮೃತ, ಆ ಅಮೃತದ ಒಂದೊಂದು ಬಿಂದು ಪ್ರತಿದಿನ ಒಬ್ಬರಿಗೆ ಆ ಸಹಸ್ರಾರ ಚಕ್ರದಲ್ಲಿ ಬೀಳುತ್ತಂತೆ. ನಮಗೂ ಬೀಳ್ತಾ ಇದೆ. ಯಾರಾದ್ರೂ ಕುಡಿದಿದ್ರಿ? ಹೇಳಿದ್ರೆ ಪ್ರತಿದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಒಂದು ಡ್ರಾಪ್ ಕೆಳಗಡೆ ಬೀಳುತ್ತಂತೆ. ಆದ್ದರಿಂದ ಯೋಗ ತಾಂತ್ರಿಕ ಸಾಧನೆಗೆ ಇದು ಬಹಳ ಮುಖ್ಯವಾದ ಸಮಯವೆಂದು ಪರಿಗಣಿಸಲಾಗಿದೆ. ಈ ಅಮೃತ ತತ್ವವು ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದುವುದಿಲ್ಲ, ನಾವು ಸಾಧನೆ ಮಾಡಿದಾಗ ಮಾತ್ರ. ಆಗ ಕೂತ್ಕೊಂಡು ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ರು ಆಗೋದಿಲ್ಲ. ಅದು ಆಗೇನ್ ಮಾಡ್ಬೇಕು? ಸಾಧನೆ ಮಾಡಬೇಕು, ಜಪ ಕೂತ್ಕೊಂಡು ಜಪ ಮಾಡಬೇಕು, ಭಗವಂತನ ಆರಾಧನೆ ಮಾಡಬೇಕು. ಆಗ ಇದು ಆಕ್ಟಿವೇಟ್ ಆಗುತ್ತೆ. ಪೂರ್ಣ ಪ್ರಯೋಜನಕ್ಕಾಗಿ ಸಾಧಕನ ವಿಶುದ್ಧ ಚಕ್ರವು ಜಾಗೃತಗೊಳ್ಳಲು ಅವಶ್ಯಕ. ಈ ರೀತಿಯಾಗಿ ಅಮೃತ ತತ್ವವು ನಾಭಿಯಲ್ಲಿ ಸ್ವಾಭಾವಿಕವಾಗಿ ಸಂಗ್ರಹಿಸಲಾಗುತ್ತದೆ. ನಂತರ ಸಾಧಕನು ಅದರ ಪ್ರಯೋಜನ ವಿವಿಧ ರೀತಿಯಲ್ಲಿ ಪಡೆಯಬಹುದು. ಇದು ಕೆಲವು ಎಷ್ಟು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಬೆಳಿಗ್ಗೆ ಏಳಬೇಕು ಅಂತ ಗೊತ್ತಾದ್ರೆ ಸಾಕು. ಈ ಸಮಯದಲ್ಲಿ ನೋಡಿ, ಇದು ಇನ್ನೂ ಅದ್ಭುತ. ಈ ಸಮಯದಲ್ಲಿ ದೈವಿ ವ್ಯಕ್ತಿಗಳು ಭೂಮಿಯ ಮೇಲೆ ಚಲಿಸುತ್ತಾರೆ. ಆ ದೈವಿ ವ್ಯಕ್ತಿಗಳು ಬರ್ತಾರಂತೆ. ಎಷ್ಟೊತ್ತಿಗೆ ಬರ್ತಾರೆ? ಎಲ್ಲ DJ ಪಾರ್ಟಿ ಮುಗಿಸಿದ ಮೇಲೆ ಬರ್ತಾರೋ, ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಬರ್ತಾರೆ. ಯಾಕೆಂದ್ರೆ ಆ ಸಮಯದಲ್ಲಿ ಅವ್ರಿಗೆ DJ ಮಾಡೋದಕ್ಕೆ ಅಷ್ಟು ಆಸೆ ಇರೋದಿಲ್ಲ, ರುಚಿಗೆ ಬರೋದಿಲ್ಲ ಅದು. ಸೊ ಅದಕ್ಕೋಸ್ಕರ ಅವ್ರು ಮಲ್ಕೊಳ್ತಾರೆ. ಆಗ ದೈವಿ ಶಕ್ತಿಗಳು ಬರುತ್ತೆ. ಅವರ ದೈವಿ ಶಕ್ತಿಗಳು ಆಶೀರ್ವಾದಗಳ ಲಾಭಗಳನ್ನು ಪಡೆಯಲು ನಾವು ಎಚ್ಚರ ಇರಬೇಕು ಅಷ್ಟೆ. ಅವರಿಂದ ಆಶೀರ್ವಾದ ಮತ್ತು ಅನುಗ್ರಹ ಪಡಿಬೇಕು ಅಂತ ಹೇಳಿದ್ರೆ ಏನಿರಬೇಕು? ಅಟ್ಲೀಸ್ಟ್ ನಾವು ಎಚ್ಚರ ಇರಬೇಕು. ನಾವು ಎಚ್ಚರ ಇದ್ರೆ ಅವರು ಆಶೀರ್ವಾದ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಸ್ನಾನವು ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ. ಸ್ನಾನ ಮಾಡುವಾಗ ಪರಮಾತ್ಮನನ್ನು ಧ್ಯಾನಿಸಿದರೆ ಅದನ್ನು ಬ್ರಹ್ಮ ಸ್ನಾನ ಎಂದು ಹೇಳುತ್ತಾರೆ. ನಾವು ಸ್ನಾನ ಮಾಡುವಾಗ್ಲೂ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ಸ್ನಾನ ಮಾಡಬೇಕು. ಆಮೇಲೆ
ನದಿಗಳನ್ನ ಆಹ್ವಾನ ಮಾಡಬೇಕು. ದೈವಿ ನದಿಗಳನ್ನ ಹೇಗೆ ಆಹ್ವಾನ ಮಾಡ್ತಾರೆ? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು. ಇದನ್ನ ಹೇಳ್ತಾ ಹೇಳ್ತಾ ನಾವು ಆಹ್ವಾನ ಮಾಡಿ ಆಮೇಲೆ ಸ್ನಾನ ಮಾಡಬೇಕು. ಆಮೇಲೆ ಅವರನ್ನ ಸ್ಮರಿಸಿ ಸ್ನಾನ ಮಾಡಿದ್ರೆ ದೇವಸ್ನಾನ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ದೋಷಗಳು ಶಾಂತವಾಗುತ್ತದೆ. ಮನಸ್ಸು ಮತ್ತು ಬುದ್ಧಿ ತುಂಬ ಶಕ್ತಿಯುತವಾಗಿರುತ್ತೆ. ಬರೀ ಇಷ್ಟು ಮಾಡೋದ್ರಿಂದಾನೇ ಏನು ಹೇಳ್ತಾ ಇದ್ದಾರೆ? ಇದೆಲ್ಲ ಲಾಭಗಳು ಬರುತ್ತೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ತಾಮಸಿಕ ಶಕ್ತಿಗಳು ನಿದ್ದೆ ಮಾಡ್ತಾ ಇರುತ್ತೆ. ಹೌದಲ್ಲ? ಸರಿಯಲ್ಲ? ನ್ಯೂಯಾರ್ಕ್ಗೆ ಒಂದು ಹೊಸ ಬಿರುದು ಏನತ್ತ? ಆ ಸಿಟಿ ದಟ್ ನೆವರ್ ಸ್ಲೀಪ್ಸ್. ಈಗ ಮುಂಬೈ, ಬ್ಯಾಂಗ್ಳೂರು ಅಷ್ಟೇ, ಆ ಸಿಟಿ ದಟ್ ನೆವರ್ ಸ್ಲೀಪ್ಸ್. ಅಂದರೆ ಕೆಲವರು ಬೆಳಗ್ಗೆ ಕೆಲಸ ಮಾಡ್ತಾರೆ, ಕೆಲವರು ರಾತ್ರಿ ಮಾಡ್ತಾರೆ. ಸೊ ಈ ರೀತಿ ಆದರೆ ತಾಮಸಿಕ ನೋಡಿ, ತಾಮಸಿಕ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಾವು ಯಾವ ಗುಣದಲ್ಲಿದ್ದೇವೆ? ಗೊತ್ತಿದೆ? ಹೆಂಗೆ ಗೊತ್ತಾಗುತ್ತೆ ನಾವು ಸತ್ವಗುಣದಲ್ಲಿದ್ದೇವೆ, ರಜಗುಣದಲ್ಲಿದ್ದೇವೆ, ತಮ ಗುಣದಲ್ಲಿದ್ದೇವೆ? ಹೆಂಗೆ ಗೊತ್ತಾಗುತ್ತೆ? ಯಾವ ಸಮಯ ಪ್ರಭಾವ ಇರುತ್ತಲ್ಲ ಆ ಸಮಯದಲ್ಲಿ ನಾವು ಆಕ್ಟಿವ್ ಆಗ್ತೀವಿ. ಈಗ ಕೆಲವರು ನೋಡಿದ್ರೆ ರಾತ್ರಿ ತುಂಬಾ ಆಕ್ಟಿವ್ ಆಗಿಬಿಡ್ತಾರೆ. ಅವ್ರಿಗೆ 8 ಗಂಟೆ ಆದ್ಮೇಲೆ ಫುಲ್ ಎನರ್ಜಿ ಬರುತ್ತೆ, ಈಗ ಕೆಲಸ ಮಾಡ್ಬೇಕು ನಾವು. ಅವ್ರಿಗೆ ಬೆಳಿಗ್ಗೆ ಬಂದಿದ ತಕ್ಷಣ ನಿದ್ದೆ ಮಾಡ್ಬೇಕು ಅನ್ಸುತ್ತೆ. ಅಂದ್ರೆ ಯಾವ ಗುಣ ಹೆಚ್ಚಿದೆ? ತಮೋಗುಣ ಹೆಚ್ಚಿದೆ. ತಮೋಗುಣ ಅಂತ ಹೇಳಿದ್ರೆ ರಾಕ್ಷಸಿ ಪ್ರವೃತ್ತಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ರಾಕ್ಷಸರು ಗೆದ್ದಿರೋ ದೆವ್ವ, ಭೂತ, ಪ್ರೇತ ಇವರೆಲ್ಲ ಯಾವಾಗ ಇದ್ದಿರ್ತಾರೆ? ಆಗ್ಲೇ ಇದ್ದಿರ್ತಾರೆ. ಈಗ ಮನುಷ್ಯ ಶರೀರದಲ್ಲಿ ಇತ್ಕೊಂಡು ನಾವು ರಾತ್ರಿ ಹೊತ್ತು ಎಲ್ಲ ಮಾಡ್ತಾ ಇದ್ರೆ ಆಗೇನಾಗುತ್ತೆ? ನಾವು ಅವ್ರಿಗೆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡ್ಕೊಳ್ತಾ ಇದೀವಿ. ಈಗ ಎಷ್ಟೋ ಜನ ಕೇಳ್ತಾರೆ, ಯಾಕೆ ದೆವ್ವಭೂತ ಬಂದು ಹಿಡ್ಕೊಂಡ್ಬಿಡುತ್ತೆ, ಆಮೇಲೆ ಇಲ್ಲ ಕೆಲವು ಸಲ ಮುಂದೇನು ಆ ಶರೀರಕ್ಕೆ ಹೋಗೋದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ತಾ ಇದೀವಿ. ಈಗ ಅದಕ್ಕೋಸ್ಕರ ನಮ್ಮ ಬ್ಯಾಟ್ರಿ ಆಫ್ ಮಾಡಬೇಕು. ಯಾವಾಗ? ನೈಟ್ ಆದಷ್ಟು ಬೇಗ, ಎಷ್ಟು ಬೇಗ ಆಫ್ ಮಾಡ್ತೀವೋ ಅಷ್ಟು ಒಳ್ಳೇದು. ಆಮೇಲೆ ಬೆಳಗ್ಗೆ ಆನ್ ಮಾಡಬೇಕು. 4 ಗಂಟೆಗೆ ಆನ್ ಮಾಡಿದ್ರೆ ಬೆಸ್ಟ್. ಅದಕ್ಕೋಸ್ಕರ ಹೇಳಿದ್ರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ತಾಮಸಿಕ ಶಕ್ತಿಗಳು ನಿದ್ರಾವಸ್ಥೆಯಲ್ಲಿರುತ್ತೆ. ಮನಸ್ಸು ಮತ್ತು ಬುದ್ಧಿಶಕ್ತಿ ಸಕಾರಾತ್ಮಕವಾಗಿ ಆಧಾರಿತವಾಗಿರುತ್ತದೆ. ಧ್ಯಾನದಲ್ಲಿ ಬೇಗನೆ ಲೀನವಾಗಬಹುದು. ನೀವು ಜಪ ಮಾಡಿದಾಗ ತುಂಬ ಬೇಗ ಮನಸ್ಸು ಕೂಡುತ್ತೆ. ಅದರಲ್ಲಿ ಕಂಠಪಾಠ ಮಾಡುವ ಸಾಮರ್ಥ್ಯವೂ ಬರುತ್ತದೆ. ಈಗ ಎಷ್ಟೊಂದು ಶ್ಲೋಕ ಹೇಳ್ತೀವಲ್ಲ, ಕೆಲವು ಸಲ ಅನ್ಸುತ್ತೆ ಹೇಗೆ ಇಷ್ಟೊಂದು ಶ್ಲೋಕ ಬರುತ್ತೆ? ಬೆಳಿಗ್ಗೆ ಬರೀ ಓದಿದ್ರೆ ಸಾಕು, ಎಲ್ಲ ಶ್ಲೋಕಗಳು ಜ್ಞಾಪಕದಲ್ಲಿರುತ್ತೆ. ನೀವೇನಾದ್ರು ಕಂಠಪಾಠ ಮಾಡಿಲ್ಲ ಅಂದ್ರೆ ಬರೀ ಕೇಳ್ತಾ ಇದ್ರೆ, ಓದ್ತಾ ಇದ್ರೆ ಎಲ್ಲ ಬಂದ್ಬಿಡುತ್ತೆ. ಇಷ್ಟೇ, ಮತ್ತೆ ಎಕ್ಸ್ಟ್ರಾ ಏನು ಮಾಡೋದು ಬೇಕಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾದರೆ ಮಾತ್ರ ಆಯುರ್ವೇದ ಜೀವನ ಶೈಲಿಯನ್ನು ಸರಿಯಾಗಿ ಅಭ್ಯಾಸ ಮಾಡಿಸಲು ಸಾಧ್ಯ. ಆದ್ದರಿಂದ ಎಲ್ಲರೂ ಒಟ್ಟಿಗೆ ಹೇಳಿ, ಆದ್ದರಿಂದ ದಯವಿಟ್ಟು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಲು ಎಚ್ಚರಗೊಳ್ಳುವುದನ್ನು ಹೊರೆ ಎಂದು ನಾನು ಪರಿಗಣಿಸುವುದಿಲ್ಲ. ಇದನ್ನು ನನಗೆ ವಿಶೇಷ ಕೊಡುಗೆ ಎಂದು ಪರಿಗಣಿಸಿ ಮತ್ತು ಈ ಅಮೃತ ಸಮಯವನ್ನು ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುತ್ತೇನೆ. ಹರಿ ಬೋಲ್. ಹೇಳ್ತಾ ಇದ್ರೆ ಬರೀ ಇಷ್ಟೇ ಮಾಡೋದ್ರಿಂದ ಎಕ್ಸ್ಟ್ರಾ ಏನು ಮಾಡೋದು ಬೇಕಿಲ್ಲ. ಬರೀ ಬೆಳಗ್ಗೆ ಏಳೋದ್ರಿಂದ ಅಷ್ಟೇ ಎದ್ದು ಇಲ್ಲಿ ಎಲ್ಲರೂ ಇಷ್ಟು ನಮ್ಮದು ಇಲ್ಲಿ ಮಾರ್ನಿಂಗ್ 4:00 ಜಪ ಪ್ರಾರಂಭ ಆಗುತ್ತೆ. 4:00 ಇಷ್ಟು ಜನ ಕುತ್ಕೊಂಡು ಜಪ ಮಾಡ್ತಾಯಿದ್ರೆ ಹೆಂಗಿರುತ್ತೆ ಸ್ವಲ್ಪ ಆಲೋಚನೆ ಮಾಡಿ. ಪೂರ್ತಿ ವೈಬ್ರೇಷನ್, ಆ ವೈಬ್ರೇಷನಿಂದಾನೇ ನಮ್ಮ ಆಧ್ಯಾತ್ಮಿಕ ಪ್ರಗತಿ ತುಂಬ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಇದೊಂದು ಲಾಸ್ಟ್ ಎಕ್ಸಾಂಪಲ್ ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಎಷ್ಟು ಜನ ಸಮುದ್ರಗಳಿಗೆ ವಿಸಿಟ್ ಮಾಡಿದಿರಿ? ಸಮುದ್ರಗಳನ್ನು ನೋಡಿದಿರಿ? ಅಲೆಗಳು ಎಷ್ಟು ಜನ ನೋಡಿದಿರಿ? ಅಲೆಗಳಲ್ಲಿ ಎಷ್ಟು ಜನ ಹಾದಿ ಹೋಗ್ಬಿಟ್ಟಿದ್ದೀರಿ? ಇಲ್ಲ. ನೀವು ಸ್ವಲ್ಪ ಗಮನಿಸಿದ್ರೆ ಅಲೆಗಳು ಯಾವಾಗ ಜಾಸ್ತಿ ಇರುತ್ತೆ? ಬೆಳಿಗ್ಗೆ ಇರುತ್ತೆ ಅಲ್ಲ ಮಧ್ಯಾಹ್ನ ಇರುತ್ತೆ? ಇಲ್ಲ ರಾತ್ರಿ ಇರುತ್ತೆ? ರಾತ್ರಿ ಮಧ್ಯಾಹ್ನ ಇರುತ್ತೆ, ಬೆಳಿಗ್ಗೆ ಕಡಿಮೆ ಇರುತ್ತೆ.
ನೀವು ಬೆಳಿಗ್ಗಿನ ಒಂದು ಸುಮಾರು 8 ಗಂಟೆ ಆ ಸಮಯದಲ್ಲಿ ನೀವು ಸಮುದ್ರದ ತೀರಗಳಲ್ಲಿ ಹೋಗಿ ನೋಡಿ, ಎಲ್ಲ ಎಷ್ಟೊಂದು ಕೊಳೆ, ಆಮೇಲೆ ಏನೆಲ್ಲ ಗಲೀಜಿರುತ್ತಲ್ಲ ಸಮುದ್ರದಲ್ಲಿ, ಹಿಂದೆ ಏನಾದರೂ ರಾತ್ರಿ ಏನಾದರೂ ಬಾಟಲ್ಗಳು ಏನೋ ಬೇರೆಲ್ಲ ಹಾಕಿರ್ತಾರಲ್ಲ, ಅದೆಲ್ಲ ಏನಾಗಿರುತ್ತೆ, ಬೆಳಿಗ್ಗೆ ಬಂದು ಬಿದ್ದಿರುತ್ತೆ. ಏನರ್ಥ? ಬೆಳಿಗ್ಗೆ ಏನು ಮಾಡುತ್ತೆ ಸಮುದ್ರ ಅಂತ ಹೇಳಿದ್ರೆ, ಅದರಲ್ಲಿ ಏನೆಲ್ಲ ಗಲೀಜಿರುತ್ತಲ್ಲ ಅದೆಲ್ಲವನ್ನೂ ಆಚೆ ಹಾಕುತ್ತೆ. ಸಮುದ್ರಕ್ಕೂ ಗೊತ್ತಿದೆ ಯಾವಾಗ ಆಚೆ ಹಾಕಬೇಕು ಅಂತ ಹೇಳಿ. ಅದು ಬೆಳಿಗ್ಗೆ ಬೇಗ ಇದ್ದು ಏನು ಮಾಡುತ್ತೆ, ಅದರ ಅಲೆಗಳಿಂದ ಅದು ಆಚೆ ಹಾಕುತ್ತೆ. ನಮ್ಮ ಮನಸ್ಸಿನ ಶುದ್ಧೀಕರಣ ಮಾಡುವಂಥ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗಿನ ಸಮಯನೇ. ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ದಿನದ ಸಮಯದಲ್ಲಿ ಗಲೀಜು ಒಳಗಡೆ ಹೋಗ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ಬೆಳಿಗ್ಗಿನ ಹೊತ್ತೇನಾಗುತ್ತೆ, ಗಲೀಜನ್ನು ಅದು ಹೊರಗಡೆ ಹಾಕುವಂಥ ಸಮಯ. ಅದಕ್ಕೋಸ್ಕರ ಏನಾಗುತ್ತೆ, ಎಲ್ಲ ಅದು ಆಚೆ ಹೋಗುತ್ತೆ. ಅದಕ್ಕೋಸ್ಕರ ಯಾರು ಬೆಳಿಗ್ಗೆ ಎದ್ದು ಜಪ ಮಾಡ್ತಾರೆ, ಮಂಗಳಾರತಿ ಮಾಡ್ತಾರೆ, ಆಮೇಲೆ ಸತ್ಸಂಗ ಮಾಡ್ತಾರೆ, ಆಗ ಏನಾಗುತ್ತೆ, ನಮ್ಮ ಮನಸ್ಸು ಶುದ್ಧೀಕರಣ ಆಗುತ್ತೆ. ಆಮೇಲೆ ಆಧ್ಯಾತ್ಮಿಕ ಪ್ರಗತಿ ತುಂಬ ಬೇಗ ಆಗುತ್ತೆ. ಈಗ ನಾ ಮೊದಲು ಸ್ಟಾರ್ಟ್ ಮಾಡಿದ್ದೆ, ಈಗ ಎಷ್ಟು ಸಮಯ ಹಿಡಿಯುತ್ತೆ ವೈಕುಂಠ ಧಾಮಕ್ಕೆ ಹೋಗೋದಕ್ಕೆ? ಎಷ್ಟು ಸಮಯ ಹಿಡಿಯುತ್ತೆ ಹೇಳಿ ಈಗ? ನಮ್ದು ಎಷ್ಟು ಸ್ಪೀಡ್ ಇದೆಯಲ್ಲ, ಅದರ ಮೇಲೆ ಗೊತ್ತಾಗುತ್ತೆ ಎಷ್ಟು ಸಮಯ ಹಿಡಿಯುತ್ತೆ ಅಂತ ಹೇಳಿ. ಅಂದರೆ ನಮ್ಮ ಈ ಭಕ್ತಿಯ ಏನು ತತ್ವಗಳಿದೆಯಲ್ಲ, ಅದನ್ನೆಲ್ಲವನ್ನು ನಾವೆಷ್ಟು ಗ್ರಹಿಸ್ಕೊಳ್ತೀವಿ, ಅದನ್ನು ಪಾಲನೆ ಮಾಡ್ತೀವಿ, ಅಷ್ಟು ಬೇಗ ನಾವು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ.